ಹಲೋ ಫ್ರೆಂಡ್ಸ್, ಶನಿವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್. ಮೊದಲಿಗೆ ಇವನ್ ಮನೆ ಒಳಗಡೆ ಬರ್ತಾನೆ, ಬಂದ ತಕ್ಷಣನೇ ಮಗಳೇ ಅಂತ ಹೇಳ್ತಾರೆ. ಇಬ್ಬರು ತಿರುಗಿ ನೋಡ್ತಾರೆ. ಇದೇನು ಸರ್ ಇದು ಟ್ರಿಪ್ಪು ಅಂತ ಕರೆದ್ಬಿಟ್ಟು ಇಲ್ಲಿ ಏನೋ ಮದುವೆನ ಮಾಡಿಸ್ಬಿಟ್ಟಿದ್ದೀರಾ ಅಂತ ಹೇಳಿದಾಗ, ಹೌದಪ್ಪ, ಅವಳು ಇಷ್ಟ ಪ್ರಕಾರನೇ ಅವಳು ಮದುವೆನ ಮಾಡಿಸಿದ್ವಿ, ಅವಳ ಜೀವನದಲ್ಲಿ ಅವಳು ಚೆನ್ನಾಗಿರ್ತಾಳೆ ಅಂತ ಹೇಳಿ ಅಂದಮೇಲೆ ನಾವ್ಯಾಕಪ್ಪ ಬೇಡ ಅಂತ ಹೇಳಬೇಕು. ಅವಳಿಗೆ ನಂಬಿಕೆ ಇದೆ, ನಾನು ಮದುವೆ ಆದಮೇಲೆ ಅವ್ರ ಜೊತೆ ಚೆನ್ನಾಗಿರ್ತೀನಿ ಅಂತ ಹೇಳಿ. ನಾನು ಹುಡುಗ ಕೆಟ್ಟವನು ಅಂತ ಹೇಳಿ ಬೇಡ ಅಂದಿದ್ದೆ. ಆಮೇಲೆ ಸುಮಾರು ಕಡೆ ವಿಚಾರಿಸ್ದೆ, ಅವನು ಒಳ್ಳೆಯವನು ಅಂತ ಹೇಳಿ ಗೊತ್ತಾಯಿತು, ಅದಕ್ಕೆ ಮದುವೆ ಮಾಡಿಕೊಟ್ಟೆ ಕಣಪ್ಪ ಅಂತ ಹೇಳಿ ಹೇಳ್ತಾರೆ. ಆಗ ಅವರಮ್ಮ, ನೋಡಪ್ಪ, ನಾವು ಮದುವೆ ಮಾಡಿ ಕೊಟ್ಟಾದ್ಮೇಲೆ ಮಗಳನ್ನ ಹೇಗಿದ್ರು ಮನೆಯಿಂದ ಆಚೆ ಕಳಿಸ್ತೀವಿ. ಆದರೆ ನಾವು ಮನೆಗೆ ಮದುವೆ ಮಾಡಿಕೊಟ್ಟು ಕಳ್ಸಾದ್ಮೇಲೆ ಅವರು ಮದುವೆಗಿಂತ ಮುಂಚೆ ಒಳ್ಳೆಯವರಾಗೇ ಇದ್ದು ಮದುವೆ ಆದಮೇಲೆ ಕೆಟ್ಟವರಾದರೆ ನಮ್ಗೆ ಹೇಗೆ ಗೊತ್ತಾಗುತ್ತೆ? ಆಗ ಜೀವನದಲ್ಲಿ ಪಡಬೇಕಾಗಿರೋಳು ನನ್ನ ಮಗಳೇ ಅಲ್ವಾ? ಈಗ ಮದುವೆಗೆ ಮುಂಚೆನೇ ಇಷ್ಟಪಟ್ಟಿದ್ದಾಳೆ, ಅವ್ರು ಹೇಗೆ ಏನು ಅನ್ನೋದು ಗೊತ್ತಿದೆ. ಏನೇ ತೊಂದರೆ ಆದ್ರೂ ಕೂಡ, ಕಷ್ಟ ಆದ್ರೂ ಧೈರ್ಯವಾಗಿ ಅದನ್ನು ಎದುರಿಸ್ಕೊಂಡು ನಿಂತ್ಕೊಳ್ಳೋ ಅಷ್ಟು ಬಲನೂ ಅವಳು ಪಡ್ಕೊಂಡಿರ್ತಾಳೆ. ಹಾಗಿದ್ಮೇಲೆ ಅವಳು ಇಷ್ಟಪಟ್ಟಿರೋ ಜೀವನ ಅವಳು ಕೊಡಿಸ್ಬೇಕಲ್ವಾ? ಆಗಲೇ ಅಲ್ವಾ ಅವಳು ಖುಷಿಯಾಗಿ ಸಂತೋಷವಾಗಿರೋದು, ಅವಳನ್ನ ನೋಡಿ ನಾವು ಕೂಡ ನೆಮ್ಮದಿಯಾಗಿರೋದಕ್ಕಾಗೋದು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ಥ್ಯಾಂಕ್ಸ್ ಸರ್ ಅಂತ ಹೇಳಿ ಹುಡುಗ ಹೇಳ್ತಾನೆ. ಅಯ್ಯೋ ಇದ್ಯಾಕಪ್ಪ ನನಗೆ ಯಾಕೆ ಥ್ಯಾಂಕ್ಸ್ ಹೇಳ್ತಾ ಇದೆಯಾ? ಇವತ್ತು ನನ್ನ ಹೆಂಡ್ತಿನ ನನ್ನ ಜೊತೆ ಜೀವನ ಮಾಡೋದಕ್ಕೆ ಉಳಿಸ್ಕೊಟ್ಟಿರೋದೇ ನೀವಲ್ವ ಸರ್, ಅದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾರೆ. ಅಣ್ಣ ಥ್ಯಾಂಕ್ ಯು ಅಣ್ಣ, ನಾನು ಇಷ್ಟಪಟ್ಟಿರೋ ಜೀವನ ಬದುಕೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದೀರಾ, ಇಲ್ಲಾಂದರೆ ಆ ಕನ್ಸಿಟ್ಕೊಂಡೆ ನನ್ನ ಜೀವ ಬಿಡಬೇಕಾಗಿತ್ತು ಅಂತ ಹೇಳ್ತಾಳೆ. ಅಯ್ಯೋ ಬಿಡಮ್ಮ, ಅದೆಲ್ಲ ಯಾಕೆ ದೊಡ್ಡ ಮಾತಾಡ್ತೀಯಾ ಅಂತ ಹೇಳಿ ಹೇಳ್ತಾ ಇರ್ತಾರೆ. ದಯವಿಟ್ಟು ನಮ್ಗೆ ಆಶೀರ್ವಾದ ಮಾಡಿ ಅಣ್ಣ ಅಂತ ಹೇಳ್ತಾಳೆ. ಆಗ ಅಯ್ಯೋ ಇದೆಲ್ಲ ಏನು ಬೇಡ, ಪರವಾಗಿಲ್ಲ ಸರ್, ನೀವೇನು ಮುಜುಗರ ಪಡ್ಕೋಬೇಡಿ, ನಿಮ್ಮ ಆಶೀರ್ವಾದ ನಮಗೆ ಬೇಕೇ ಬೇಕು. ಇವತ್ತು ನಾವಿಬ್ಬರು ಒಂದಾಗಿದ್ದೀವಿ ಅಂದರೆ ಅದಕ್ಕೆ ಕಾರಣನೇ ನೀವು, ದಯವಿಟ್ಟು ನೀವು ನಮ್ಗೆ ಆಶೀರ್ವಾದ ಮಾಡಲೇಬೇಕು ಅಂತ ಹೇಳಿ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಅಕ್ಷತಾ ಕಾಳು ಕೂಡ ಕೊಡ್ತಾರೆ. ಆಗ ಇದೇ ಸರ್ ನೀವು ಒಪ್ಕೊಂಡ್ಬಿಟ್ರಾ ಅಂತ ಹೇಳಿದಾಗ, ಒಪ್ಕೊಳ್ಳೇಬೇಕಲ್ವ ಸರ್, ತಂಗಿ ಜೀವನ ಚೆನ್ನಾಗಿರಬೇಕು ಅಂತ ಹೇಳಿ ನಾನು ಮದುವೆ ಬೇಡ ಅಂತ ಹೇಳಿದೆ. ಆದರೆ ಆ ಮದುವೆಯಲ್ಲೇ ನನ್ನ ತಂಗಿ ಜೀವನ ಚೆನ್ನಾಗಿರೋದು ಅಂತ ಗೊತ್ತಾದ್ಮೇಲೆ ನಾನು ಬದಲಾಗಬೇಕಾಯ್ತು. ಆಶೀರ್ವಾದ ಮಾಡಿ ಸರ್ ನನ್ನ ತಂಗಿ ಮತ್ತು ನಮ್ಮ ಭಾವಂಗೆ ಅಂತ ಹೇಳಿ ಹೇಳ್ತಾರೆ. ಸರಿ ಅಂತ ಹೇಳಿ ಆ ಆಶೀರ್ವಾದ ಎಲ್ಲ ಮಾಡಾದ್ಮೇಲೆ ಇದಕ್ಕೆ ನಮಗೆ ಬರೋದು ಕೇಳಿದ್ರಮ್ಮ, ಸರಿ ನಾನಿನ್ನು ಬರ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅಯ್ಯೋ ಇಲ್ಲಪ್ಪ, ಇವ್ರನ್ನ ನೀನೇ ಮನೆಗೆ ಡ್ರಾಪ್ ಮಾಡಬೇಕು, ಅದಕ್ಕೆ ನಿನ್ನ ಕಾರನ್ನೇ ಬುಕ್ ಮಾಡಿರೋದು ಅಂತ ಹೇಳ್ತಾರೆ. ಸರಿ ಆಯಿತು, ನಾನು ಹೋಗಿ ಹೊರಗಡೆ ನಿಂತಿರ್ತೀನಿ, ನೀವು ಬನ್ನಿ ಅಂತ ಹೇಳ್ತಾರೆ. ಆಗ ಸೂರ್ಯನ್ಗೆ ಅವ್ರಿಗೆ ಆಶೀರ್ವಾದ ಮಾಡಿದಾಗ ಅವ್ರು ಎದ್ದು ನಿಂತ್ಕೊಂಡಿದ್ದು ಮತ್ತು ಮನೆಯಿಂದ ಹೊರಗಡೆ ಬರ್ತಾ ಇರೋದೆಲ್ಲ ಕನಕ ಮತ್ತು ಅರುಣ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಅದಾದಮೇಲೆ ಬೇಜಾರು ಮಾಡ್ಕೊಂಡು ಹಾಗೆ ಬರ್ತಾನೆ. ಅಪ್ಪ ಅಮ್ಮ ಬರ್ತೀವಿ ಅಂತ ಹೇಳಿ ಆಶೀರ್ವಾದ ತಗೊಂಡು ಅಲ್ಲಿಂದ ಕಾರ್ ಒಳಗಡೆ ಕೂತ್ಕೋತಾರೆ, ಕರ್ಕೊಂಡು ಹೋಗ್ತಾನೆ. ಅದಾದಮೇಲೆ ಸಾಂಗ್ ಎಲ್ಲ ಕೇಳ್ಕೊಂಡು ಬರ್ತಾ ಇರ್ತಾನೆ. ಆಗ ಹೌದು, ಜೀವನದಲ್ಲಿ ಯಾವಾಗಲೂ ಕೂಡ ಅವ್ರ ಖುಷಿ ಸಂತೋಷ ಏನಿರುತ್ತೆ, ಅವ್ರು ಯಾರ ಜೊತೆಗಿದ್ರೆ ಸಂತೋಷವಾಗಿರ್ತಾರೆ, ಏನು ನನ್ನ ಜೊತೆ ಇದ್ದರೆ ಸಂತೋಷವಾಗಿರುತ್ತೆ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿರ್ಬೋದು. ವಸ್ತು ಆಗಲಿ ವ್ಯಕ್ತಿ ಆಗಲಿ ಅವ್ರವ್ರ ಇಷ್ಟದಂತೆ ಇರಬೇಕು. ಪಾಪ ಇಷ್ಟು ದಿನದವರೆಗೂ ಕನಕಂಗೆ ಒಳ್ಳೆ ಹುಡುಗನ ಹುಡುಕ್ತೀನಿ ಅಂತ ಹೇಳಿ ಅವಳು ಇಷ್ಟಪಟ್ಟಿರೋ ಜೀವನನ ಬಿಟ್ಟು ಬೇರೆ ಹೊಸದು ಕೊಡ್ಸೋದಕ್ಕೆ ಹೋಗಿದ್ದೆ. ಆದರೆ ಅವಳ ಜೀವನದಲ್ಲಿ ಖುಷಿ ಅನ್ನೋದು ಆ ಅರುಣಿಂದನೇ ಅಂತ ಅಂದಮೇಲೆ ನಾನು ಯಾಕೆ ಬೇಡ ಅನ್ಬೇಕು? ಅವನ್ನೇ ಮದುವೆ ಆಗಲಿ, ಮೊದಲು ಇದನ್ನು ಅವ್ರಿಗೆ ಹೇಳಬೇಕು. ಪಾಪ ಖುಷಿ ಪಡ್ತಾಳೆ, ಅವಳಿಬ್ರು ಚೆನ್ನಾಗಿರ್ತಾರೆ ಅಂತ ಅವಳಿಗೆ ನಂಬಿಕೆ ಇದೆ. ಏನೇ ಹೆಚ್ಚು ಕಡಿಮೆ ಆದರೂ ಕೂಡ ಅವಳೇ ನಿಭಾಯಿಸ್ಕೊಂಡು ಹೋಗ್ತಾಳೆ. ನಾವು ಅವ್ರ ಜೊತೆ ಮದುವೆ ಮಾಡಿ ಮುಗಿಸೇ ಬಿಡೋಣ ಅಂತ ಹೇಳಿ ಅಂದ್ಕೊಂಡು ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಇವಳು ದೇವಸ್ಥಾನದಲ್ಲಿ ಕೂತಿರ್ತಾಳೆ. ಅದೇ ಟೈಮಿಗೆ ಅಲ್ಲಿಗೆ ಬಂದು ಬಾಕ ಹೋಗೋಣ ಅಂತ ಹೇಳಿ ಹೇಳ್ತಾಳೆ. ಆಗ ಕನಕ, ನಂಗೆ ತುಂಬ ಬೇಜಾರಾಗ್ತಾ ಇದೆ ಕಣೆ. ಯಾಕಕ್ಕ, ನನ್ನ ಗಂಡಂಗೆ ಮದುವೆಯಾಗಿ ಇಷ್ಟು ದಿನದವರೆಗೂ ಕೂಡ ನಾನು ಯಾವ ವಿಚಾರದಲ್ಲೂ ಸುಳ್ಳು ಹೇಳಿರಲಿಲ್ಲ, ಆದರೆ ಇವತ್ತು ನಾನು ಸುಳ್ಳು ಹೇಳ್ಬಿಟ್ಟಿದ್ದೀನಿ ಕಣೆ, ಬೇಜಾರಾಗ್ತಾ ಇದೆ, ನಾನು ನಿಜ ಹೇಳ್ಬಿಡ್ತೀನಿ ಅಂತ ಹೇಳ್ತಾಳೆ. ಆಗ ಅಯ್ಯೋ ಅಕ್ಕ, ಹಾಗೆಲ್ಲ ಮಾಡೋದಕ್ಕೆ ಹೋಗ್ಬೇಡ ಅಕ್ಕ, ಆ ಮನುಷ್ಯ ಬಂದು ಜಗಳ ಮಾಡ್ತಾರೆ, ಆಗ ಅರುಣ್ ಜೊತೆ ಜಗಳ ಆದರೆ ನನ್ನ ಗಂಡ ನಾನು ಹೇಗಕ್ಕ ಬಿಟ್ಕೊಡ್ಲಿ ಅಂತ ಹೇಳ್ತಾಳೆ. ಅಂದರೆ ನಾನು ನನ್ನ ಗಂಡನ ಬಿಟ್ಕೊಡ್ತಾ ಇರೋದು ಸರಿ ಅಂತನೇನೆ ಅಂತ ಹೇಳಿದಾಗ, ಹಾಗಲ್ಲ ಅಕ್ಕ, ಚಿಕ್ಕದ್ರಿಂದನೂ ನೀನು ನನಗೆ ಮಂಜುಗೋಸ್ಕರ ಎಷ್ಟೊಂದು ತ್ಯಾಗಗಳನ್ನ ಮಾಡ್ಕೊಂಡು ಬಂದಿದ್ಯಾ, ಹಾಗೆ ಅಲ್ವಕ್ಕ? ಹಾಗಿದ್ರೆ ನೀನು ನನ್ನ ಗಂಡನ ತ್ಯಾಗ ಮಾಡು ಅಂತ ಹೇಳ್ತಾ ಇದೆಯಾ? ಅಕ್ಕ ಹಾಗಲ್ಲ, ಆದರೆ ಒಂದು ಸಮಯ ಬರೋವರೆಗೂ ಈ ವಿಚಾರನ ಭಾವಂಗೆ ಹೇಳೋದು ಬೇಡ, ನಾನೇ ಹೇಳ್ತೀನಿ ಅಂತ ಹೇಳ್ತಾಳೆ. ಸರಿ ಆಯಿತು, ನಿನ್ನ ಮನಸ್ಸಿಗೆ ನೆಮ್ಮದಿ ಸಿಗಬೇಕಲ್ವಾ, ಬಾಯಲ್ಲಿ ಅಂತ ಹೇಳಿ ಕರ್ಕೊಂಡು ಬಂದು ದೇವಸ್ಥಾನದ ಮುಂದೆ ಆ ವಿಚಾರನ ಹೇಳಬೇಕು ಹೇಳಬಾರ್ದು ಅಂತ ಹೇಳಿ ಚೀಟಿ ಬರ್ದಾಕ್ತಾರೆ. ಅದ್ರಲ್ಲಿ ಕೂಡ ಹೇಳಬಾರ್ದು ಅಂತಲೇ ಬರುತ್ತೆ. ಆಗ ನೋಡಿದ್ಯಾ, ದೇವ್ರ ಇಚ್ಛೆನೂ ಅದೇ ಇದೆ, ನಿನ್ನ ಭಾವಂಗೆ ವಿಚಾರನ ಹೇಳಬೇಡ ಅಕ್ಕ, ನಾನೇ ಒಳ್ಳೆ ಸಮಯ ನೋಡಿಕೊಂಡು ಹೇಳ್ತೀನಿ ಅಂತ ಹೇಳಿ ಹೇಳ್ತಾಳೆ. ಸರಿ ಅಂತ ಹೇಳಿ ಮನೆಗೆ ಬಂದು ಅಳ್ತಾ ನಿಂತಿರ್ತಾಳೆ. ದೇವ್ರ ಮನೆ ಮುಂದೆ ಕಣ್ಣೀರಾಗ್ತಾ ಇರೋದನ್ನ ನೋಡಿ ಶಾಂತಿ ಕೋಪ ಬರುತ್ತೆ. ಏನು ಈ ಮನೆಯಲ್ಲಿ ಇವಳನ್ನ ಮದುವೆ ಮಾಡ್ಕೊಂಡು ಬಂದಾಗ್ಲಿಂದ ಯಾವ ನಲ್ಲಿ ಯಾವ ಕೊಳ ಏನು ಕೂಡ ಸೋರ್ತಾನೆ ಇಲ್ಲ ಅನ್ಸುತ್ತೆ. ಪ್ರತಿದಿನ ಇವಳಿಗೆ ಹೊತ್ತು ಗೊತ್ತು ರಾಶಿ ನಕ್ಷತ್ರ ಏನೂ ಇಲ್ಲ, ನಡ್ಮನೇಲಿ ನಿಂತ್ಕೊಂಡು ಕಣ್ಣೀರು ಹಾಕೋತಾ ಇರ್ತಾಳೆ. ಏನೇ ಆಗಿದೆ ನಿನಗೆ ಅಂತ ಹೇಳಿ ಬೈತಾ ಇರ್ತಾಳೆ. ಏಯ್ ಶಾಂತಿ, ಯಾಕೆ ರೇಗಾಡ್ತಾ ಇದೆಯಾ? ಹಾಂ ಬಂದ್ರಾ, ಬನ್ನಿ ನೋಡಿ ಅಲ್ಲಿ ನಿಮ್ಮ ಸೊಸೆ ಗೊಳೋ ಅಂತ ಹೇಳಿ ಮಧ್ಯಾಹ್ನದ ಹೊತ್ತಲ್ಲಿ ಕಣ್ಣೀರು ಹಾಕೊಂಡು ನಿಂತಿದ್ದಾಳೆ. ಯಾಕಮ್ಮ ಏನಾಯಿತು ಅಂತ ಹೇಳಿದಾಗ, ಓ ಏನೋ ಬೇರೆ ಆಗ್ಬಿಟ್ಟಿರುತ್ತೆ, ಅದು ಮಾವ
ಕನಕನ ಮದುವೆ ವಿಚಾರವಾಗಿ ನನಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ, ಯಾಕಮ್ಮ ಅಯ್ಯೋ ನೀನು ಒಪ್ಕೊಂಡಿಲ್ವಾ ಅಂತ ಹೇಳ್ತಾರೆ. ಇಲ್ಲ ಮಾವ, ಒಪ್ಕೊಂಡಿದ್ರೆ ನಿಮ್ಗೆ ವಿಚಾರ ಹೇಳ್ದೆ ಇರ್ತಿದ್ನ. ಅದು ಸರಿನೇ, ನಾನು ಅವನ ಜೊತೆ ಮಾತಾಡ್ತೀನಿ ಅಂತ ಹೇಳ್ತಾ ಇರ್ತಾರೆ. ನನಗಂತೂ ಗೊತ್ತಾಗ್ತಿಲ್ಲ ಮಾವ, ಅಲ್ಲಿ ಕನಕ ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ. ಅದನ್ನು ನೋಡಿ ಅಮ್ಮ ಅರ್ಧ ಆಗ್ಬಿಟ್ಟಿದ್ದಾರೆ. ಅವ್ರನ್ನ ನೋಡಿ ಪ್ರತಿದಿನ ನಂಗೆ ಕಣ್ಣೀರು ಹಾಕೋದಕ್ಕೂ ಬೇಜಾರಾಗ್ತಾ ಇದೆ ಅಂತ ಹೇಳಿದಾಗ, ಅಯ್ಯೋ ಒಂದು ಕೆಲಸ ಮಾಡೆ, ಮನೆಗೆ ಹೋಗಲೇಬೇಡ, ಮನೆಯಲ್ಲಿ ಹೆಂಗಿದ್ರು ಸೊಪ್ಪು ತರಕಾರಿ ಇದೆಯಲ್ಲ, ಇಲ್ಲೇ ಬೇಯಿಸ್ಕೊಂಡು ಅಡುಗೆ ಮಾಡ್ಕೊಂಡಿರು, ಮಾಡೋದಕ್ಕೆ ಬೇಕಾದಷ್ಟು ಕೆಲಸ ಇದೆ. ಅಲ್ಲಿ ಹೋಗಿ ನಿಮ್ಮ ಅಮ್ಮ ನೋಡಿ ಬಲ್ಗಣ್ಣಲ್ಲಿ ಆಡೋದು, ನಿನ್ನ ತಂಗಿ ನೋಡಿ ಎಡ್ಗಣ್ಣಲ್ಲಿ ಆಡೋದು, ಇದು ಯಾವುದು ಆಗಬಾರ್ದಲ್ವಾ? ಬೇಡ ಕಣೆ ಶಾಂತಿ, ಬೇಡ, ಅಯ್ಯೋ ಬೇಡ 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 ಅಂತ ಯಾವಾಗಲೂ ನನ್ನ ಸಮಾಧಾನ ಮಾಡ್ತಾ ಇದ್ರೆ ಬೇಡದೇ ಇರೋ ವಿಚಾರಕ್ಕೆ ತಲೆ ಹಾಕ್ಕೊಂಡು ಅವಳು ಗುಳು ಅಂತ ಹತ್ಕೊಂಡು ನಾವು ಮನೆಯಲ್ಲಿ ನಿಂತಿರೋದು, ನೀವು ಮೊದಲು ಅವಳು ಬುದ್ಧಿ ಹೇಳಿ ಅಂತ ಹೇಳ್ತಾ ಇರ್ತಾಳೆ ಅಕ್ಕ. ನೋಡಮ್ಮ, ನೀವು ಯಾವತ್ತಾದರೂ ಕೂಡ ಒಳ್ಳೇದನ್ನೇ ಮಾಡಿರೋದು ಎಲ್ರಿಗೂ ಕೂಡ, ಕೆಟ್ಟದ್ದು ಅನ್ನೋದು ಯಾವುದನ್ನು ಮಾಡಿಲ್ಲ. ಹಾಗಿದ್ಮೇಲೆ ದೇವ್ರು ನಿಮಗೆ ಹೇಗೆ ಕೆಟ್ಟದ್ದು ಮಾಡ್ತಾನೆ? ಸೂರ್ಯ ಈ ಮದುವೆಗೆ ಒಪ್ಕೋತಾನೆ, ನಾನು ಮಾತಾಡ್ತೀನಿ ಬಿಡು ಅಂತ ಹೇಳ್ತಾ ಇರ್ತಾರೆ. ಅದೇ ಟೈಮಿಗೆ ಶಾಂತಿ, ಏ ಮೀನಾ, ನಾನು ನಿನಗೊಂದು ಐಡಿಯಾ ಕೊಡ್ತೀನಿ ಕಣೆ, ಏನತ್ತೆ ಅಂತ ಹೇಳಿದಾಗ, ಅವರಿಬ್ರು ಓಡೋಗಿ ಮದುವೆ ಹಾಕಿ ಎಲ್ಲಾದರೂ ಸಂಸಾರ ಮಾಡ್ಕೊಂಡು ಇರು ಅಂತ ಹೇಳ್ಬಿಡೆ ಅಂತ ಹೇಳಿದಾಗ, ಶಾಂತಿ ಅವರು ಸಂಸ್ಕಾರವಂತ ಕುಟುಂಬದಿಂದ ಬಂದಿರೋರು ಕಣೆ. ಮೀನಾಗಲಿ ಕನಕ ಆಗಲಿ ಮನೆಯವರಿಗೆ ಹೆತ್ತವ್ರಿಗೆ ಮೋಸ ಮಾಡಿಬಿಟ್ಟು ಯಾವುದೇ ಕಾರಣಕ್ಕೂ ಆ ಥರ ಎಲ್ಲ ಮಾಡೋದಿಲ್ಲ. ಅಯ್ಯೋ ಹಾಗ್ಯಾಕಂತೀರಾ? ಈಗ ನಮ್ಮ ರವಿಶೂದ್ರತಿ ಇಲ್ವಾ, ಅವರಿಬ್ರು ಇಷ್ಟಪಟ್ಟಿದ್ರು, ಬೇಲಿ ಹಾರಿತಾನೆ ಅವರಿಬ್ರು ಮದುವೆ ಆಗಿ ಬಂದಿದ್ದು ಓತಿ ಕ್ಯಾತಗಳು ಅಂತ ಹೇಳಿದಾಗ, ಅತ್ತೆ ಯಾಕತ್ತೆ ಹಾಗೆಲ್ಲ ಮಾತಾಡ್ತಾ ಇದ್ದೀರಾ? ನಮ್ಮ ಮದುವೆಗೆ ಮನೆಯವ್ರು ಯಾರೂ ಒಪ್ಪಿರಲಿಲ್ಲ, ಆದರೆ ಸಿಚುವೇಶನ್ ಇಲ್ಲಿ ಬೇರೆನಿದೆ. ಮನೆಯವ್ರು ಎಲ್ಲರೂ ಒಪ್ಪಿದ್ದಾರೆ, ಸೂರ್ಯವ್ರು ಮಾತ್ರ ಒಪ್ಪಿಲ್ಲ. ಅವರು ಒಪ್ಕೋತಾರೆ, ಆಗ ಎಲ್ಲರೂ ಮುಂದೆನೂ ಮದುವೆ ಮಾಡ್ತಾರೆ ಅಂತ ಹೇಳಿದಾಗ, ಹೌದಮ್ಮ ನೀನು ಕರೆಕ್ಟಾಗಿ ಹೇಳಿದೆ ಅಂತ ಹೇಳ್ತಾ ಇರ್ತಾರೆ. ನೋಡಿ ಮೀನವ್ರೆ, ಇದೆಲ್ಲ ರಿಸ್ಕೇ ಬೇಡ ಅಂತ ಅಂದರೆ ಎಲ್ಲರೂ ಒಪ್ಪಿದ್ದೀರಲ್ವಾ, ಹೋಗಿ ರಿಜಿಸ್ಟರ್ ಮ್ಯಾರೇಜ್ ಮಾಡಿಬಿಡಿ, ಆಮೇಲೆ ಸೂರ್ಯವ್ರನ್ನ ಒಪ್ಪಿಸಿ ಹೇಗಾದ್ರೂ ದೇವಸ್ಥಾನದಲ್ಲಿ ಮದುವೆ ಮಾಡಿದ್ರಾಯ್ತು ಅಂತ ಹೇಳಿದಾಗ, ಶ್ರುತಿ ಇದು ತಪ್ಪು ಮಗಳೇ, ಹಾಗೆಲ್ಲ ಮಾತಾಡಬಾರ್ದು. ಕನಕ ಆಗಲಿ ಮತ್ತು ಮೀನಾಗಲಿ ಇಬ್ಬರು ಕೂಡ ಸಂಸ್ಕಾರವಂತ ಫ್ಯಾಮಿಲಿಯಿಂದ ಬಂದಿರೋರು, ಅವರಿಬ್ಬರು ಕೂಡ ಯಾವತ್ತೂ ಆ ತಪ್ಪನ್ನ ಮಾಡೋದಿಲ್ಲ. ಆದರೆ ಮನೆಯವರು ಅಪ್ಪ ಅಮ್ಮನೂ ಕೂಡ ಮಕ್ಕಳು ಅದನ್ನ ಸಮಸ್ಯೆನ ಅರ್ಥ ಮಾಡ್ಕೋಬೇಕಲ್ವಾ ಅಂತ ಹೇಳಿದಾಗ, ಹೌದು ನೀವೀಗಿನ ಮಕ್ಕಳು, ನೀವು ತಂದೆ ತಾಯಿ ಆಗೋವರೆಗೂ ಕೂಡ ಹೆತ್ತು ತಂದೆ ತಾಯಿಗಳ ಕಷ್ಟ ಅರ್ಥ ಆಗೋದಿಲ್ಲ. ನಿಮಗೆ ಏನು ತೊಂದರೆ ಆದರೂ ಕೂಡ ಚಿಕ್ಕದ್ರಿಂದ ನೀನು ಅಳೋದಕ್ಕೂ ಮುಂಚೆನೇ ನಿನಗೆ ಉಪ್ಪು ತುಪ್ಪ ಅನ್ನ ಅಲ್ಲಿ ನೋವುತ್ತಾ ಇಲ್ಲಿ ನೋವುತ್ತಾ ಕಿವಿ ನೋವುತ್ತಾ ಎಲ್ಲನೂ ನೋಡಿ ತಿಳ್ಕೊಂಡು ಮಾಡಿರೋದು ನಿಮ್ಮಮ್ಮ. ಆದರೆ ಮದುವೆ ವಿಚಾರ ಅಂತ ಬಂದ ತಕ್ಷಣವೇ ನೀವು ಇಷ್ಟಪಟ್ಟಿರೋರನ್ನ ಬೇಡ ಅಂದಾಗ ಅವ್ರಿಗೇನು ಗೊತ್ತಾಗಲ್ಲ ಅಂತ ಹೇಳ್ತೀರಲ್ವಾ, ನೀನೇನು ಯೋಚನೆ ಮಾಡಬೇಡಮ್ಮ, ನಾನು ಸೂರ್ಯನ ಹತ್ರ ಮಾತಾಡ್ತೀನಿ ಅಂತ ಹೇಳಿ ಅವ್ರ ಮಾವ ಹೇಳ್ತಾರೆ. ಈ ಕಡೆ ನೋಡಿದ್ರೆ ಮನೆಗೆ ಬರ್ತಾನೆ, ಒಂದು ಸೀರೆ ತಂದಿರ್ತಾನೆ. ಆಗ ಅತ್ತೆ ಅತ್ತೆ ಅಂತ ಹೇಳಿ ಕರಿತಾನೆ. ಆಗ ಕನಕ ಕೂಡ ಬರ್ತಾಳೆ. ಆಗ ಬಾವ ಅಂತ ಹೇಳಿದಾಗ, ತಗೊಳಮ್ಮ ಈ ಸೀರೆ ಉಟ್ಕೊಂಡು ನಾಳೆ ರೆಡಿ ಆಗಿಬಿಡು. ಯಾಕೆ ಬಾವ ಅಂತ ಹೇಳಿದಾಗ, ಹುಡುಗನ ಕಡೆಯವ್ರು ಬರ್ತಾ ಇದ್ದಾರೆ ಅಂತ ಹೇಳ್ತಾನೆ. ಆಗ ಹೌದಾ, ಒಂದು ಒಳ್ಳೆ ಹುಡುಗನ ನೋಡಿದ್ದೀನಿ ಅತ್ತೆ, ತುಂಬ ಚೆನ್ನಾಗಿದ್ದಾನೆ, ಕನಕಂಗೆ ತುಂಬಾ ಇಷ್ಟ ಆಗುತ್ತೆ, ಸರ್ಕಾರಿ ಕೆಲಸ, ಕನಕ ಹೇಳ್ದಂಗೆ ಒಬ್ಬನೇ ಮಗ ಅಂತ ಹೇಳ್ತಾ ಇರ್ತಾರೆ. ಇವಳಿಗೆ ತುಂಬಾ ಶಾಕ್ ಆಗಿಬಿಡುತ್ತೆ. ಅಯ್ಯೋ ಏನಳಿ ಅಂದರೆ ಹೀಗೆ ಹೇಳ್ತಾ ಇದ್ದೀರಾ ಅಂತ ಹೇಳಿದಾಗ, ಹೌದು ನನಗಂತೂ ತುಂಬ ಇಷ್ಟ ಆಗಿದೆ ಕನಕ, ನೀನು ಎಲ್ಲನೂ ರೆಡಿ ಮಾಡಿಕೊಂಡು ಬರೋದಕ್ಕೆ ಹೇಳ್ಬಿಡು. ನಾನು ಬರೋದಕ್ಕೆ ಹೇಳ್ಬೇಕಾ? ಯಾರಿಗೆ? ಇನ್ಯಾರಿಗಮ್ಮ? ನೀನು ಇಷ್ಟಪಟ್ಟಿರೋವಂಥ ಸರ್ಕಾರಿ ಕೆಲಸದಲ್ಲಿರೋ ಹುಡುಗ, ಒಬ್ಬನೇ ಮಗ ಅರುಣ್ಗೆ ಜೊತೆನೇ ನೀನು ಮದುವೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನಾನು ಇಷ್ಟೆಲ್ಲ ಕಷ್ಟಪಟ್ಟು ನೀನು ಖುಷಿಯಾಗಿರಲಿ ಅಂತ ಮಾಡ್ತಾ ಇದ್ದೆ, ಆದರೆ ನೀನು ಖುಷಿ ಅರುಣಲ್ಲೇ ಕಾಣ್ತೀಯ ಅಂತ ಅಂದಮೇಲೆ ಅದನ್ನೆಲ್ಲ ನಾನು ಯಾಕೆ ಬೇಡ ಅನ್ಲಿ? ಬೇರೆ ಯಾರಾದರೂ ಆಗಿದ್ರೆ ನಿನಗೇನು ಬೇಕು, ನಿನಗೆ ಅವನು ಹೋಗೋಲು ಅಂತ ಹೇಳ್ಬಿಟ್ಟು ಇಷ್ಟಪಟ್ಟಿರೋರನ್ನ ಮದುವೆ ಆಗ್ತಾ ಇದ್ದೆ. ಆದರೆ ನೀನು ಅಂತ ಕೆಲಸ ಮಾಡಿಲ್ಲ. ಬೇರೆ ಯಾರಾದರೂ ಆಗಿದ್ರು ಕೂಡ ರಿಜಿಸ್ಟರ್ ಮ್ಯಾರೇಜ್ ಆದರೂ ಮಾಡ್ಕೊಳ್ಳೋರು, ಆದರೆ ನೀನು ನಮ್ಮ ಭಾವ ಒಪ್ಕೊಳ್ಳಿ ಅಂತ ಇಷ್ಟು ದಿನದವರೆಗೂ ಕಾಯ್ದಿದ್ಯಾ. ಅದಕ್ಕೆ ಅಮ್ಮ ನಿನ್ನ ಖುಷಿನೇ ನನ್ನ ಖುಷಿ, ನಾಳೆ ಬರೋದಕ್ಕೆ ಹೇಳು ಅಂತ ಹೇಳಿದಾಗ ಅವಳು ಬೇಜಾರು ಮಾಡಿಕೊಂಡು ನಾನು ನಮ್ಮ ಭಾವಂಗೆ ವಿಚಾರ ಹೇಳಿಲ್ಲ ಅಂತ ಹೇಳಿ ಬೇಜಾರಾಗ್ತಾ ಇರ್ತಾಳೆ. ಸರಿ ಆಯಿತು ಅತ್ತೆ, ನಾನು ಎಲ್ಲ ತಯಾರಿನೂ ಮಾಡ್ಕೋತೀನಿ, ಮದುವೆನ ಧಾಮ್ ಧೂಮ್ ಅಂತ ಮಾಡೋಣ, ಅವ್ರು ಬಂದು ಅದು ಕಡಿಮೆ ಇದು ಕಡಿಮೆ ಅಂತ ಏನು ಹೇಳ್ಬಾರ್ದು, ನಮ್ಮ ಮನೆ ಮದುವೆ ಸೂಪರಾಗಿ ಆಗಬೇಕು ಅಂತ ಹೇಳ್ತಾರೆ ಅಳಿ. ಅಂದರೆ ಅಷ್ಟೊಂದೆಲ್ಲ ಜೋರಾಗಿ ಬೇಡ, ತುಂಬ ಸಿಂಪಲ್ಲಾಗಿ ಮಾಡೋಣ ಅಂತ ಹೇಳ್ತಾ ಇರ್ತಾಳೆ. ಇಲ್ಲ ಅತ್ತೆ ಹಾಗೆಲ್ಲ ಆಗೋದಿಲ್ಲ, ಮದುವೆನ ಚೆನ್ನಾಗೇ ಮಾಡಬೇಕು ಅಂತ ಹೇಳ್ತಾರೆ. ಆಗ ಅಳಿ ಅಂದರೆ ನೀವು ಹೇಳ್ದಾಗೆ ಆಗಲಿ ಅಂತ ಹೇಳಿ ಸುಮ್ಮನಾಗ್ತಾರೆ. ಕನಕ ಫುಲ್ ಖುಷಿ ಪಡ್ತಾ ಇರ್ತಾಳೆ. ಈ ಕಡೆ ಅವರಮ್ಮ ಫೋನ್ ಮಾಡಿಬಿಟ್ಟು ಇವಳಿಗೆ ಹೇಳ್ತಾರೆ ಮೀನಂಗೆ. ಆಗ ಹೌದಾ ಅಮ್ಮ ನಿಜ ಹೇಳ್ತಾ ಇದೆಯಾ? ಅವ್ರು ಹಾಗೆ ಹೇಳಿದ್ರೆ ತುಂಬ ಖುಷಿ ಆಗ್ತಾ ಇದೆ ಅಮ್ಮ ಅಂತ ಹೇಳಿ ದೇವ್ರ ಮುಂದೆ ಬಂದು ಫೋಟೋಗೆ ಎಲ್ಲ ಕೈ ಮುಗ್ಬಿಟ್ಟು, ಮಾವ ನೀವು ಮಾತು ನಿಜ, ನಿಮ್ಮ ಮಗ ಮತ್ತೆ ನಿಮ್ಮ ಮಾತನ್ನ ಮೇರಲ್ಲ ಅಂತ ಹೇಳಿ ಪ್ರೂವ್ ಮಾಡಿಬಿಟ್ರು. ಯಾಕಮ್ಮ ಏನಾಯಿತು? ಮದುವೆಗೆ ಒಪ್ಕೊಂಡ್ರಂತೆ, ಥ್ಯಾಂಕ್ಸ್ ಮಾವ. ಅಯ್ಯೋ ನಾನೇನು ಮಾತಾಡಿಲ್ಲಮ್ಮ ಅಂತ ಹೇಳಿದಾಗ, ಹೌದಾ, ಆದರೆ ಮದುವೆಗೆ ಒಪ್ಕೊಂಡಿದ್ದೀನಿ ಅಂತ ಹೇಳಿ ಅವರೇ ಹೋಗಿ ಕನಕನ ಹತ್ರ ಹೇಳಿ ಸೀರೆ ಎಲ್ಲ ಕೊಟ್ಟು ಬಂದಿದ್ದಾರೆ ಮಾವ ಅಂತ ಹೇಳಿದಾಗ, ಅಯ್ಯೋ ಶುರುವಾಯಿತು.
ಅದೆಲ್ಲ ಇಷ್ಟು ದೊಡ್ಡ ರಗಳೆ ಬೇಕಾಗಿತ್ತಾ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅದಾದಮೇಲೆ ಸೂರ್ಯನ ಮನಸ್ಸು ಹಾಗೇನಮ್ಮ, ಏನು ಒಳ್ಳೇದು ಏನು ಕೆಟ್ಟದು ಅಂತ ಯೋಚನೆ ಮಾಡಿನೇ ನಿರ್ಧಾರ ಮಾಡೋದು, ಅವ್ನು ನಿರ್ಧಾರ ಮಾಡಿದ್ದಾನೆ ಅಂತ ಅಂದಮೇಲೆ ಸರಿಯಾಗೇ ಇರುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅಷ್ಟು ಸೂರ್ಯ ಬರ್ತಾರೆ, ಓಡೋಗಿ ತಪ್ಕೋತಾಳೆ. ಅಯ್ಯೋ ಯಾಕಮ್ಮ ಯಾಕೆ ಹಿಂಗೆ ಬಂದೆ ಅಂತ ಹೇಳಿದಾಗ, ಥ್ಯಾಂಕ್ಸ್ ರೀ, ಕನ್ಕನ್ ಮದುವೆ ಮಾಡೋದಕ್ಕೆ ಅರುಣನ ಜೊತೆನೆ ಅಂತ ಹೇಳಿ ಒಪ್ಕೊಂಡ್ರಲ್ಲ ಅದಕ್ಕೆ ಅಂತ ಹೇಳಿದಾಗ, ನೋಡೇ ಬೇರೆ ಯಾರಾದರೂ ಆಗಿದ್ರು ಕೂಡ ನಿಮ್ಮ ಕಡೆಯಿಂದ ಏನಾದರೂ ತಪ್ಪಾಗಿರೋದು, ಆದರೆ ನೀವು ನನ್ನ ಮಾತನ್ನು ನಂಬ್ಕೊಂಡು ಎಲ್ಲದನ್ನು ಸಹಿಸ್ಕೊಂಡು ಬಂದ್ರಿ, ಹಾಗಿದ್ಮೇಲೆ ನಿಮ್ಮ ಸಂತೋಷಕ್ಕೋಸ್ಕರ ನಾನು ಇಷ್ಟು ಮಾಡಬಾರ್ದೇನೆ ಅಂತ ಹೇಳಿದಾಗ, ಹೌದು ಆದ್ರೂ ಸೂರ್ಯ ನೀನು ತುಂಬ ಸತಾಯಿಸ್ಬಿಟ್ಟೆ ಕಣೋ ಅಂತ ಹೇಳಿ ಹೇಳ್ತಾ ಇದ್ರು. ನಿಮ್ಮಮ್ಮ ಓಡೋಗಿ ಮದುವೆ ಆಗಿ ಅಂತ ಹೇಳಿ ಪ್ಲ್ಯಾನ್ ಕೊಟ್ಟಿದ್ರು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಆಗ ಏನೋ ಅಂತ ಹೇಳಿದಾಗ, ಹೌದಪ್ಪ ಹೌದು ನಾನೇನೆ ಓಡೋಗಿ ಮದುವೆ ಮಾಡ್ಕೊಂಡು ಎಲ್ಲಾದರೂ ಸಂಸಾರ ಮಾಡ್ಕೊಂಡಿರು ಅಂತ ಹೇಳಿದ್ದೆ ಅಂತ ಹೇಳಿದಾಗ, ನೋಡು ಸಕ್ರೆ, ನಾನು 100% ಹೇಳ್ತೀನಿ, ನನ್ನ ಕಡೆಯಿಂದ ಇವ್ರ ಮನೆಯವ್ರಿಗೆ ಏನಾದರೂ ತಪ್ಪಾಗ್ಬೋದು, ಏನಾದರೂ ಮೋಸ ಆಗ್ಬೋದು, ಆದರೆ ಅವ್ರ ಮನೆಯವರಿಂದ ನನಗೆ ಯಾರೊಬ್ಬರಲ್ಲೂ 1 ರೂಪಾಯಿಂದು ಮೋಸ ಆಗೋದಿಲ್ಲ, ತಪ್ಪು ಆಗೋದಿಲ್ಲ. ಹಾಗೇನಾದರೂ ಆದರೆ ಅವತ್ತೇ ನಾನು ಇರಲ್ಲ ಅಂತ ಹೇಳಿದ್ದೆ, ಇವತ್ತು ಅದನ್ನು ಉಳಿಸ್ಕೊಂಡಿದ್ದೀನಿ ಅಲ್ವಾ ಅಂತ ಹೇಳಿದಾಗ ಮೀನಾ ಬೇಜಾರು ಮಾಡ್ಕೋತಾ ಇರ್ತಾಳೆ. ದೇವ್ರೆ ಆದಷ್ಟು ಬೇಗ ಇದೆಲ್ಲ ಮುಗ್ದೋಗೋ ಥರ ಮಾಡಪ್ಪ ಅಂತ ಹೇಳಿ ಬೇಡ್ಕೋತಾ ಇರ್ತಾಳೆ. ಇದಿಷ್ಟು ಶನಿವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್.